ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಹಸೀಲ್ದಾರರಾದ ಯಮನಪ್ಪ ಸೋಮನಕಟ್ಟಿ ಅವರು ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಿದರು. ಯಮನಪ್ಪ ಸೋಮನಕಟ್ಟಿ ಅವರು ಮತ್ತು ಪೂಜ್ಯರು ವಿಶ್ವಕರ್ಮ ಅವರ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಊರಿನ ಮುಖಂಡರು, ಯುವಕರು, ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ವಿಶ್ವಕರ್ಮ ಜಯಂತಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಇವತ್ತು ಪೂಜೆಯನ್ನು ನೆರವೇರಿಸುವುದರ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಿಶ್ವಕರ್ಮರು ಇವರನ್ನು ಆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತೇಳಿ ನಾವು ಓದ್ತೀವಿ ಪುರಾಣಗಳಲ್ಲಿ. ಇವರನ್ನು ಯಾಕೆ ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಅಂತಂದರೆ, ಇವರನ್ನು ದೇವತೆಗಳ ಇಂಜಿನಿಯರ್ ಅಂತ ಕರೀತಾರೆ. ಅಂದ್ರೆ ಆ ದೇವತೆಗಳಿಗೆ ಬೇಕಾದಂತಹ ನಗರಗಳನ್ನು, ಆಯುಧಗಳನ್ನು ಈ ವಿಶ್ವಕರ್ಮ ಮಹಾನ್ ವ್ಯಕ್ತಿಗಳು ಅವರಿಗೆ ನಿರ್ಮಾಣ ಮಾಡಿಕೊಡ್ತಾ ಇದ್ರು. ನಾವೇನು ಪುರಾಣಗಳಲ್ಲಿ, ಪ್ರವಚನಗಳಲ್ಲಿ ಏನು ಓದ್ತೀವಿ, ದ್ವಾರಕಾ ನಗರ ಇರ್ಬೋದು, ಹಸ್ತಿನಾಪುರ ಇರ್ಬೋದು, ಆ ಎಲ್ಲ ನಗರಗಳ ನಿರ್ಮಾತೃರು ಯಾರು ಅಂತಂದ್ರೆ ವಿಶ್ವಕರ್ಮರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಮಾಡಿರ್ತಕ್ಕಂಥವ್ರು ಯಾರಾದ್ರೆ ನಾವು ವಿಶ್ವಕರ್ಮ ಬ್ರಹ್ಮ ಈ ರೀತಿ ಇದ್ದ, ವಿಷ್ಣು ಈ ರೀತಿ ಇದ್ದ. ಇವತ್ತು ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ, ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ, ಬರೇ ಮೂರ್ತಿ ನೋಡಕ್ಕೆ, ಬರೇ ಆ ಮೂರ್ತಿ ನೋಡಿದ್ರೆ ಮನುಷ್ಯನಿಗೆ ಶಾಂತಿ, ಆನಂದ. ಮಾನ್ಯ ಅಯೋಧ್ಯದಲ್ಲಿ ವಿಶ್ವಕರ್ಮನೇ ಕೆತ್ತಿರ್ತಕ್ಕಂಥ ರಾಮ ಲೀಲಾಮೂರ್ತಿಯನ್ನು ಮಾಡಿದ. ಅಂತ ಒಂದು ಸಕಲ ಶಕ್ತಿ ಚೈತನ್ಯ ಅವನ ಬಳಿ ಇರ್ತಕ್ಕಂಥ ಒಂದು ಜಾಗೃತಿ, ಆ ಮೂರ್ತಿಯಲ್ಲಿ ಬರ್ತಕ್ಕಂಥ ಲಕ್ಷಣಗಳು ಉತ್ಪತ್ತಿಯಾಗುವುದಾದ್ರೆ ವಿಶ್ವಕರ್ಮ. ಈಗ ಎಲ್ಲರೂ ವಿಶ್ವಕರ್ಮ ಆಗ್ತಕ್ಕಂಥ ಕುರ್ಚಿ ಮೇಲೆ ಬಿಡ್ತೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.